ಆದ್ಯತೆ ಆಗಿದ್ದು. ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ವತಿಯಿಂದ ಸಾಹಿತಿ ವೀರ ಹನುಮಾನರ ಕೃತಿ ಆತ್ಮಬಂಧು 2 ಜೀವ 1 ಕಥನಕ ಕೃತಿ ಲೋಕಾರ್ಪಣಾ ಸಮಾರಂಭ ದಿನಾಂಕ 10ರಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಾಹಿತಿ ಹಿರಣ್ಣ ಬೆಂಗಾಲಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ಎಸ್ ಬೋಸರಾಜ್ ಅವರು ಮಾಡಲಿದ್ದಾರೆ. ಕೃತಿ ಲೋಕಾರ್ಪಣೆಯನ್ನು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬೆಂಗಳೂರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ತಾರನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಪರಸಮಲ್ ಸುಕಾನೆ ವಹಿಸಲಿದ್ದಾರೆ. ಕೃತಿ ಕುರಿತು ಮಹಂತೇಶ ಮಸ್ಕಿ ಸಾಹಿತಿಗಳು ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪವನಾಚಾರ್ಯ ಗಾಂಧಿ ಚೌಕ ಹನುಮಾನ ದೇವಸ್ಥಾನ ಆಚಾರ್ಯರು, ರಾಯಚೂರು ರಮಣ್ಣ ಅವಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಸಾಹಿತಿಗಳು ಆಗಮಿಸಲಿದ್ದಾರೆ. ವೀರ ಹನುಮಾನ ಕೃತಿಕಾರರು ಉಪಸ್ಥಿತರು ಇರಲಿದ್ದಾರೆ ಎಂದರು. ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವೇ ಆತ್ಮಬಂಧು ಅಂತಂದು. ಆತ್ಮಬಂಧು ಈ ಪುಸ್ತಕ ಲೋಕಾರ್ಪಣೆ ಕುರಿತಾಗಿದೆ. ವಿಶೇಷವಾಗಿ ಜಿ ಸುರೇಶ್ ಅವರ ಪ್ರತಿಷ್ಠಾನ ಮಾಡಿಕೊಂಡು ಈಗಾಗಲೇ ಮಲೆಬಾದ್ ಶಾಲೆಯಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಸಾಮಗ್ರಿಗಳನ್ನು ನೀಡಲಾಗಿದೆ. ಗೈಡ್ ಆಗಿರ್ಬೋದು, ಪರೀಕ್ಷಾ ಪ್ರಾಣಿಗಳನ್ನ, ಪುಸ್ತಕಗಳನ್ನ ನೀಡಲಾಗಿದೆ. ಇನ್ನು ಈ ಪುಸ್ತಕದ ಕಾರ್ಯಕ್ರಮದ ಕುರಿತಾಗಿ ಹೇಳಬೇಕಾದ್ರೆ, ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ಇದರ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೀರಮ್ಮನ್ ಅವರು ಆತ್ಮಬಂಧು ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಇದು 2 ಜೀವ 1 ಕಥಾನಕ ಅಂತ ಒಂದು ಟ್ಯಾಗ್ಲೈನ್ ಅನ್ನ ಹೊಂದಿದೆ. ಕಾರ್ಯಕ್ರಮ 10ನೇ ತಾರೀಕು ಇದೇ 10ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸರ್ ಅವರು ಮಾಡಲಿದ್ದಾರೆ. ಇವರೆಲ್ಲ ಒಂದು ಆಪ್ತ ಬಳಗ ಒಡನಾಡಿಗಳಾದ್ದರಿಂದ ಈ ಮಂತ್ರಿಗಳ ಹೆಸರನ್ನ ಹಾಕಲಾಗಿದೆ. ಇನ್ನು ಕೃತಿ ಲೋಕಾರ್ಪಣೆಯನ್ನ ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಅವರು, ಮಾಜಿ ಸಚಿವರು, ಇವರು ಕೃತಿ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಶ್ರೀ ಕುಮಾರ್ ಬಂಗಾರಪ್ಪ ಅವರು ಸಹ ಜಿ ಸುರೇಶ್ ಅವರ ಒಡನಾಡಿಗಳಾಗಿದ್ದು, ಅವರ ಹಬ್ಬ ಕಾಲದಿಂದಲೂ ಒಡನಾಡಿಗಳಾಗಿದ್ದು ಅಂತ ಹೇಳಬಹುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶ್ರೀ ಪರಸಮಲ್ ಸುಕಾಣಿ ಸಾಹೇಬರು, ಅಧ್ಯಕ್ಷರು ತಾರನಾಥ ಶಿಕ್ಷಣ ಸಂಸ್ಥೆ, ಇವರು ವಹಿಸಲಿದ್ದಾರೆ. ಕೃತಿ ಕುರಿತಾಗಿ ಸಾಹಿತಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಮಹಂತೇಶ ಮಸ್ಕಿ ಸರ್ ಅವರು ಕೃತಿ ಕುರಿತಾಗಿ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಗಾಂಧಿ ಚೌಕಿನ ಹನುಮಾನ್ ದೇವಸ್ಥಾನದ ಬ್ರಹ್ಮಶ್ರೀ ಪವನಾಚಾರ್ಯ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀ ರಾಮಣ್ಣ ಅವಳೆ ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ಕೃತಿ ಲೇಖಕರು ಆದಂತಹ ಶ್ರೀ ವೀರಮ್ಮನ್ ಸರ್ ಅವರು, ಸಾಹಿತಿಗಳು, ಇವರು ಉಪಸ್ಥಿತಿಯನ್ನು ಇರಲಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತುಂಬಾ ವೈಶಿಷ್ಟ್ಯತೆ ಹೊಂದಿರತಕ್ಕಂಥ ರಾಯಚೂರು ಎಡತೊರೆನಾಡು ರಾಯಚೂರು ಜಿಲ್ಲಾ ಉತ್ಸವ ಅತ್ಯಂತ ಯಶಸ್ವಿ ಮತ್ತು ಅದ್ದೂರಿಯಾಗಿ ನಿರ್ವಹಣೆಗಾಗಿ ಸಂಘ ಸಂಸ್ಥೆ ವಿವಿಧ ಕ್ಷೇತ್ರದ ಮುಖಂಡರು ನೀಡಿದ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡುವ ರೀತಿಯಲ್ಲಿ ಆಯೋಜಿಸಲಾಗುತ್ತದೆ. ಜಿಲ್ಲಾ ಅಧಿಕಾರಿ ಹಾಗೂ ಉತ್ಸವದ ಅಧ್ಯಕ್ಷರಾದ ನಿತೀಶ್ ಕೆ ಅವರು ಭರವಸೆ ನೀಡಿದರು. ಇಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಎಡತೊರೆನಾಡು ರಾಯಚೂರು ಜಿಲ್ಲಾ ಉತ್ಸವ ಆಯೋಜನೆಗೆ ಸಂಬಂಧಿಸಿದ ವಿಸ್ತೃತ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಅನೇಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಸಂಘ ಸಂಸ್ಥೆ ಹಿರಿಯರು ಹಾಗೂ ಮುಖಂಡರ ಸಲಹೆ ಸೂಚನೆಗಳನ್ನು ಆಲಿಸಿದ ನಂತರ ಮಾತನಾಡಿದ ಜಿಲ್ಲಾ ಅಧಿಕಾರಿಗಳಾದ ನಿತೀಶ್ ಕೆ ಅವರು ಮಾತನಾಡುತ್ತಾ, ತಮ್ಮ ಸಲಹೆಗಳನ್ನು ಪರಿಗಣಿಸಲಾಗುವುದು. ಮಾಧ್ಯಮಗೋಷ್ಠಿ, ದೇಹದಾಢ್ಯ, ಸ್ಮರಣ ಸಂಚಿಕೆ, ಸ್ವಯಂ ಸೇವಕರ ನೇಮಿಸುವುದು ಸೇರಿದಂತೆ ಪರಿಗಣಿಸುತ್ತೇವೆ. ಸ್ಥಳೀಯ ಕಲಾವಿದರು ಆದ್ಯತೆ ನೀಡುತ್ತೇವೆ. ನಗರದಲ್ಲಿ ಸ್ವಚ್ಛತೆಯಂತೆ ತಾಲೂಕುಗಳಲ್ಲೂ ಸ್ವಚ್ಛತೆಗೆ ಸೂಚಿಸಲಾಗುತ್ತದೆ. ಹಂಪಿ ಉತ್ಸವದ ಅನುದಾನ ಬೇರೆಯಾಗಿರುತ್ತದೆ. ನಮ್ಮ ಅನುದಾನದಲ್ಲಿ ಅದ್ದೂರಿಯಾಗಿಯೇ ಉತ್ಸವ ಮಾಡಲಾಗುವುದು. ಅಧಿಕಾರಿ ಜನಪ್ರತಿನಿಧಿಗಳ ಸಭೆ ಮಾಡಿ ತೀರ್ಮಾನಿಸಲಾಗುತ್ತದೆ. ಸಣ್ಣ ಪುಟ್ಟ ಸಮಸ್ಯೆ ಆಗುವುದು ಸಹಜ. ಇದು ಪರಿಹರಿಸಲು ಮುಂದಾಗೋಣ. ಸಣ್ಣ ಘಟನೆ ದೊಡ್ಡದಾಗಿ ಬಿಂಬಿಸದೆ ಉತ್ತಮ ಕೆಲಸ ಮಾಡಲು ಮುಂದಾಗಬೇಕು. ಮಾದರಿ ಉತ್ಸವ ಮಾಡೋಣ ಎಂದರು. ಇವತ್ತು ಮಾಧ್ಯಮ ಕೋರಿ ಇಲ್ಲಿಗೆ ಸ್ವಾಗತವನ್ನು ಮುಕ್ತಾಯಗೊಳಿಸಿದ್ರಿ. ಈಗ ದಂಡಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳಂತ ಎಲ್ಲರಿಗೂ ಮುಖ್ಯವಾಗಿ ರಾಯಚೂರು ಜಿಲ್ಲಾ ಉತ್ಸವ ನಾವು 29, 30, 31 ಆಗುತ್ತೆ.
ಸೊ ಬಟ್ ಪ್ರೈಮರ್ಲಿ 3 ದಿನ ಅತ್ಯಂತ ನಾವು ವಿಜೃಂಭಣೆ. ಸೊ ಈ 3 ದಿನ ಯಾವ ಕಾರ್ಯಕ್ರಮ ನಾವು ಮಾಡಿ ಎಲ್ಲ ಜನಪ್ರತಿನಿಧಿಗಳದ್ದು ಮೀಟಿಂಗ್ ತಗೊಂಡು ಅವರಿಂದ ನಾವು ಸಾಕಷ್ಟು ಸಲಹೆ ಬಂದಿದೆ. ಅದೇ ರೀತಿ ನಮ್ಮಿಂದನೂ ಸಲಹೆ ಎಲ್ಲ ತಗೊಂಡು ಏನು ನಾವು ಇನ್ನು ವಿಶೇಷವಾಗಿ ನಾವು ಇಲ್ಲಿ ಮಾಡುವುದು. ಸೊ ಒಂದು ಜನರಿಗೆ ಚೆನ್ನಾಗಿ 3 ದಿನ ಮೈಮರೆತು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೀತಿ ನಾವು ಅನುಕೂಲ ಮಾಡಬೇಕು. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ, ವೈಶಿಷ್ಟ್ಯತೆ ಎಲ್ಲದೂ ನಾವು ಹೇಳೋ ರೀತಿ ಯಾವ ಇವೆಂಟ್ಸ್ ನಾವು ಹಾಕೋಬೇಕು ಅನ್ನೋದು ಇನ್ನು ನಾವು ಡಿಸೈಡ್ ಮಾಡಿಲ್ಲ. ಸೊ ಕೆಲವೊಂದು ನಾವು ಲೈಕ್ ಗ್ಯಾರಂಟಿ ಉತ್ಸವ ಮಾಡೋಣ, ಮತ್ಸ್ಯ ಮೇಳ ಮಾಡೋಣ, ಆಮೇಲೆ ಉದ್ಯೋಗ ಮೇಳ ಮಾಡೋಣ, ಕೃಷಿ ಮೇಳ ಮಾಡೋಣ ಅಂತ ಜನರಲ್ ಆಗಿ ಕೆಲವೊಂದು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಹೊತ್ತು ಇಂಥ ಕಾರ್ಯಕ್ರಮ, ಇಂಥ ದಿನ, ಇಂತಿಷ್ಟು ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವು ತಮ್ಮೆಲ್ಲರ ಸಲಹೆ ಸೂಚನೆ ಎಲ್ಲ ತಗೊಂಡು, ಮತ್ತೆ ಮುಖ್ಯವಾಗಿ ಹೋಗ್ಬೇಕು, ಯಾವ ತರ ಕಲಾ ತಂಡಗಳನ್ನ ನಾವು ಕರೆಸ್ಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇದ್ದಾರೆ, ವಿದ್ಯಾರ್ಥಿನಿಗಳು ಇದ್ದಾರೆ, ಅವ್ರನ್ನು ನಾವು ಹೆಂಗೆ ಈ ಉತ್ಸವದಲ್ಲಿ ಚೆನ್ನಾಗಿ ನಾವು ಭಾಗವಹಿಸಬಹುದು. ಅದೇ ರೀತಿ ಮಹಿಳೆಯರು ಸಾಕಷ್ಟು ಇದ್ದಾರೆ, ಮಹಿಳೆಯರಿಗೆ ವಿನೂತನವಾಗಿ ಯಾವ ಕಾರ್ಯಕ್ರಮ ನಾವು ಮಾಡಬಹುದು. ಮತ್ತೆ ನಿನ್ನೆನೂ ಕೆಲವರು ನಮ್ಗೆ ರೆಪ್ರೆಸೆಂಟೇಶನ್ ಕೊಡ್ತಾ ಇದ್ರು, ಏನು ಅಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ, ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಉತ್ಸವ ಮಾಡಿ ಅಂತ ನಮ್ಮಲ್ಲೇ ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು. ಆಮೇಲೆ ಇನ್ನು ಕೆಲವರು ಬಾಡಿ ಬಿಲ್ಡಿಂಗ್ ಇಡಿ, ನಮ್ಮಲ್ಲಿ ಸಾಕಷ್ಟು ಈಗ ಜಿಮ್ ಎಲ್ಲ ಆಗಿದೆ, ಬಾಡಿ ಬಿಲ್ಡಿಂಗ್ ತಾವು ಇಡಬೇಕು. ಸೊ ಆತರ ಸೊ ಸಾಕಷ್ಟು ನಮ್ಗೆ ಸಲಹೆ ಬರ್ತಾ ಇದೆ. ಬಟ್ ಯಾವ್ದು ಈಗ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾವು 3 ದಿನ ಅಷ್ಟೇ ಮಾಡ್ತಾ ಇರೋದ್ರಿಂದ ಈಗ ಬೇರೆ ಜಿಲ್ಲೆ ಕರಾವಳಿ ಎಲ್ಲ ಆದ್ರೆಲ್ಲ 1 ತಿಂಗಳು ಉದ್ದಕ್ಕೂ ಮಾಡ್ತಾರೆ. ಯಾಕೆ ಅವ್ರು 1 ತಿಂಗಳು ಉದ್ದಕ್ಕೂ ಮಾಡ್ತಾರೆ ಅಂದ್ರೆ ಅಲ್ಲಿ ಬೀಚಸ್ ಎಲ್ಲ ಇದೆ, ಸಾಕಷ್ಟು ಟೂರಿಸಂ, ಈ ವಿಂಟರ್ ಟೈಮ್ ಅಲ್ಲಿ ಟೂರಿಸಂ ಫುಟ್ಬಾಲ್ ಇರುತ್ತೆ, ಸೊ ಒಳ್ಳೆ ಆದಾಯ ಬರುತ್ತೆ. ಸೊ 1 ತಿಂಗಳು ಮಟ್ಟಿಗೆ ಬೇರೆ ಬೇರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಹಾಕೊಂಡು ಕರಾವಳಿ ಉತ್ಸವ ಅಂತ ಮಾಡ್ತಾರೆ. ಸೊ ನಾವು ಈಗ ಎಷ್ಟು 24 ವರ್ಷ ಆದ್ಮೇಲೆ ನಾವು ಮಾಡ್ತಾ ಇದೀವಿ. ಸೊ 3 ದಿನ ಅದ್ದೂರಿಯಾಗಿ ನಾವು ಮಾಡ್ಬೇಕಂತಿದೀವಿ. ಸೊ ಎಲ್ಲಾ ಇವೆಂಟ್ಸ್ ಆ 3 ದಿನದಲ್ಲಿ ನಾವು ಸೇರ್ಸೋದು ಕಷ್ಟ ಆಗ್ಬೋದು. ಅದಕ್ಕೆ ಮ್ಯಾಕ್ಸಿಮಮ್ ಏನು ನಾವು ಈ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ ಮತ್ತೆ ವೈಶಿಷ್ಟ್ಯನ ನಾವು ಹೇಳ್ಕೊಡೋ ರೀತಿ, ಅದೇ ರೀತಿ ಎಲ್ಲಾ ಜನರಿಗೂ ಎಲ್ಲಾ ರೀತಿ ಬಡವರಿರ್ಲಿ, ಶ್ರೀಮಂತರಿರ್ಲಿ, ವಿದ್ಯಾರ್ಥಿಗಳಿರ್ಲಿ, ವಿದ್ಯಾರ್ಥಿನಿಯರಿರ್ಲಿ, ಮಹಿಳೆಯರಿರ್ಲಿ, ಸೀನಿಯರ್ ಸಿಟಿಜನ್ಸ್ ಇರ್ಲಿ, ಆಮೇಲೆ ಕವಿಗಳು, ಸಾಹಿತಿಗಳು ಇರ್ಲಿ, ಎಲ್ಲರಿಗೂ ನಾವು ಒಳಗೊಂಡಂತೆ ಒಂದು ಉತ್ಸವ ಮಾಡ್ಬೇಕಾಗಿರೋದ್ರಿಂದ ಸೊ ಇನ್ನು ನಾವು ಇವೆಂಟ್ಸ್ ತಮ್ಮಿಂದೆಲ್ಲ ಈಗ ಸಲಹೆ ತಗೊಂಡು, ಆಮೇಲೆ ಅದಾದ್ಮೇಲೆ ಮತ್ತೆ ಈಗ ಅವತ್ ಮೀಟಿಂಗ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ಇನ್ನೊಂದು ಮೀಟಿಂಗ್ ಕರಿತೀನಿ ಅಂದಿದ್ದಾರೆ. ಸೊ ಆ ಮೀಟಿಂಗ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ವಿ, ಒಂದು ಉತ್ಸವ ಅಂತ 29, 30, 31. ಆದ್ರೆ ನಮ್ಮ ಸಂಘ ಸಂಸ್ಥೆಗಳನ್ನ ಕರೆದಿರುವಂತಹ ಡೇಟ್ಗಳ ಮಾತ್ರ ಸಮಯ ಇದೆ. ಈಗ ನೀವು ಹೇಳ್ತೀರಿ ಸರ್ ಹೇಳ್ದಂಗೆ ಸ್ಪಾನ್ಸರ್ ಮಾತ್ರ ಪ್ರಕಟಣೆ ಕೊಡ್ತೀವಿ ಅಂತ. ನಿಜ, ನಾವು ಇಲ್ಲಿ ಸ್ಥಳೀಯರಾಗಿದ್ದೀವಿ, ನಾವು ಸಹಕಾರ ಮಾಡಬೇಕು, ಒಳ್ಳೇದು. ಪ್ರಕಟಣೆ ಕೊಡದೇ ಇದ್ರು ಕೊಟ್ಟರು ಮಾಡುವಂತ ಸಹಕಾರ ದಾನಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಈಗ 4 ಕೋಟಿ ರಾಯಚೂರು ಉತ್ಸವಕ್ಕೆ ಖರ್ಚಾಗ್ತದೆ, ಈಗ ಅಮೌಂಟ್ ಇದೆ, ಮಿಕ್ಕಿದ್ದು ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಇವೆಂಟ್ ನ ಮಾಡಕ್ಕೆ ನಮ್ಗೆ ತಿಳಿದಂತ ಮಾಹಿತಿ ಪ್ರಕಾರ ಬೇರೆ ಜಿಲ್ಲೆ ಅವರಿಗೆ ನೀವು ಇವೆಂಟ್ ಕೊಟ್ಟಿದ್ದೀರಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸಂಘಟಕರು ಇರುವಂತದ್ದು, ಇಲ್ಲಿಯವರ ಸಂಘಟಕರು ಬೇರೆ ಬೇರೆ ಜಿಲ್ಲಾ, ಬೇರೆ ಬೇರೆ ರಾಜ್ಯದಲ್ಲಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ 100 ಕಾರ್ಯಕ್ರಮ ಮಾಡಿದವರು ಕೂಡ ಇದೆ. ಆದ್ರೆ ನಮ್ಗೆ ಯಾವ್ದು ಇದರಲ್ಲಿ ಇವೆಂಟ್ ಬಗ್ಗೆ ಮಾಹಿತಿ ಇಲ್ಲ. ಇನ್ನೊಂದು ಒಳ್ಳೆ ವಿಚಾರ ಅಂತಂದ್ರೆ ಸಾಂಸ್ಕೃತಿಕ ಇಲಾಖೆಯಿಂದ ನೀವು ತಗೊಂಡಿರಿ, ಆ ಡಿ ಅವರು ಮೇಡಮ್ ಅವರು ಕೂಡ ಇವತ್ತು ಬಂದಿಲ್ಲ ಅನ್ಸ್ತಾ ಇದೆ. AD ಅವರು ಕೂಡ ಇಲ್ಲ, ಯಾಕಂದ್ರೆ ಮಾಹಿತಿ ಕಲಾವಿದರು ಗೊತ್ತಿಲ್ಲ, ನೋಡಿಲ್ಲ. ಮೇಡಮ್ ಅವರು ಬಂದಿದ್ದಾರೆ, ಎಲ್ಲಾ ತಾಲೂಕಿನಲ್ಲಿ ಅವರು ಕೂಡ ಮಾಹಿತಿಯನ್ನ ಸಂಗ್ರಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಗೊಂಡಿದ್ರು, ಸಂತೋಷ ವಿಷಯ. ಆದ್ರೆ ಕವಿಗೋಷ್ಠಿ, ವಿಚಾರಗೋಷ್ಠಿಗೆ ಯಾರ್ಯಾರನ್ನ ತಗೋಬೇಕು, ಯಾರ್ಯಾರು ಮಾಡ್ಬೇಕಂತ ಇನ್ನು ಫೈನಲ್ ಮಾಡಿಲ್ಲ ಅಂತೀವಿ. ಓಕೆ, ಈಗಾಗಲೇ ಲಿಸ್ಟ್ ನ ನೀವು ಕೇಳಿದ ಪ್ರಕಾರ 7 ಜಿಲ್ಲೆಯ ತಾಲೂಕುಗಳ ತಾಲೂಕು ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ ಕೇಳಿದ್ವಿ. ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ, ಬಂದಿದ್ದವರು ಬಂದಿಲ್ಲ ಗೊತ್ತಿಲ್ಲ, 7 ತಾಲೂಕಿನ ಅಧ್ಯಕ್ಷರಂತೂ ಬಂದಿಲ್ಲ. ಅವ್ರ ಹತ್ರ ನೀವು ಲಿಸ್ಟ್ ಕೇಳಿದ್ವಿ. ಏನಾಗ್ಬಿಡ್ತದೆ, ಒಂದು ಪಂಥ ಆ ಕಡೆ ಹೋಗುತ್ತೆ. ಏನೀಗ ಅಧಿಕಾರದಲ್ಲಿದ್ದಾರೆ ಅವ್ರಿಗೊಂದು ಪಟ್ಟಿ ಬರ್ತದೆ, ಇನ್ನು ಆ ಕಡೆ ಪಟ್ಟಿ ಬರಂಗಿಲ್ಲ. ಪ್ರಾರಂಭ ಆಗಿದೆ, ಅಧಿಕಾರಿಗಳದು ಈ ಹಿಂದೆ ಮೀಟಿಂಗ್ ಆಗಿದೆ. ಆತರ ಅಷ್ಟೇ ಆದಾಗ ಏನಾದ್ರು ಸಂಘ ಸಂಸ್ಥೆಗಳವರು ನಮ್ಮದು ಮೀಟಿಂಗ್ ಏನಾದ್ರು ಕರೆದಿದ್ರೆ
ಇಷ್ಟೊತ್ತಿಗೆ ಒಂದು ಫೈನಲ್ ಹಂತಕ್ಕೆ ಬರ್ತಾ ಇದೆ. ಆಕ್ಚುಲಿ ಈಗ ಹಂಪಿ ಉತ್ಸವ ಯಾವಾಗ ಬರುತ್ತೆ ಡೇಟ್ ಗೊತ್ತಿಲ್ಲ, ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ಬೇಡಿಕೆಗಳನ್ನು ತುರ್ತು ನಿಗಾವಹಿಸಿ ಸರಿಪಡಿಸಬೇಕು. 30 ವರ್ಷಗಳ ಹೋರಾಟವನ್ನು ಮೂಲೆ ಗುಂಪು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಆದೇಶವನ್ನು ರಾಜಕೀಯ ಒತ್ತಡಕ್ಕೆ ಮಣಿದು ಮಾಡಿರುವ ಅರೆಬರೆ ವರ್ಗೀಕರಣವನ್ನು ಒಪ್ಪಲಾಗದು. ಸರ್ಕಾರ ತಕ್ಷಣ ಒಳ ಮೀಸಲಾತಿಯ ಗೊಂದಲಗಳನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಮಾದಿಗ ಸಮನಗರ, ದೋಹರ, ದಕ್ಕಲಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ 2ನೇ ಹಂತದ ಹೋರಾಟ ಮಾಡುವುದಾಗಿ ಮುಖಂಡ ರವೀಂದ್ರ ಜಾಲ್ದರ್ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ 101 ಪಾವತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಹಂಚುವಲ್ಲಿ ವಿಫಲವಾಗಿದೆ. ಸಾಮಾಜಿಕ ನ್ಯಾಯದ ಎದುರು ವೋಟ್ ಬ್ಯಾಂಕ್ ರಾಜಕಾರಣ ಮೇಲ್ಗೈ ಸಾಧಿಸಿದೆ. ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 26 ತಿಂಗಳು ಕಳೆದರೂ ಒಳ ಮೀಸಲಾತಿ ಜಾರಿ ಸಮರ್ಪಕವಾಗಿ ಆಗದೆ ಎಲ್ಲ ಪರಿಶಿಷ್ಟ ಜಾತಿಗಳಲ್ಲಿ ಅಸಮಾಧಾನ ಮನೆ ಮಾಡಿದೆ ಎಂದರು. ಒಂದು ವೇದಿಕೆಯನ್ನು ಮುಖಾಂತರ ಇವತ್ತಿನ ದಿನ ಒಳ ಮೀಸಲಾತಿಯಾಗಿ ನ್ಯಾಯಬದ್ಧವಾಗಿ ಜಾರಿ ಮಾಡಿದೆ ಕರ್ನಾಟಕ ಸರ್ಕಾರ. ಎಲ್ಲ ರೀತಿಯಿಂದ ಅನ್ಯಾಯ ಮಾಡಿದೆ ಅಂತ ನಾವು ಒಂದು ಈ ಸಂಘಟನೆ ನಾವು ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ 7 ಸೆನ್ಸರ್ ಪೀಠ ಆಗಸ್ಟ್ 1ರಂದು ಅಂಗೀಕಾರ ಮಾಡಿ ಎಲ್ಲ ರೀತಿಯ ಆದೇಶ ಹೊರಡಿಸಿದ್ರು ಸಹ ರಾಜ್ಯ ಸರ್ಕಾರಗಳು ಯಾವುದೇ ರೀತಿ ಕಾನೂನುಬದ್ಧವಾಗಿ ಮಾಡದೆ ಈ ಒಂದು ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿ ಅದರಲ್ಲಿ ಕ್ರಮಬದ್ಧವಾಗಿ 6/5 ಅವೈಜ್ಞಾನಿಕವಾಗಿ ರಾಜಕೀಯ ಒಂದು ಒತ್ತಡದಿಂದ ಪರಮೇಶ್ವರ್ಜಿ ಆಗಿರ್ಬೋದು, ಖರ್ಗೆಜಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆಜಿ ಆಗಿರ್ಬೋದು, ಎಚ್ ಸಿ ಮಾದೇವಪ್ಪರ್ ಆಗಿರ್ಬೋದು, ಅವರ ಒಂದು ಒತ್ತಡದ ಮೇಲೆಗೆ ಇವತ್ತಿನ ದಿನ ಅವೈಜ್ಞಾನಿಕವಾಗಿ ಮಾಡಿದಂಥ ಒಂದು ರಿಸರ್ವೇಷನ್ 6/5 ಮಾಡಿರೋದೊಂದು ಅವೈಜ್ಞಾನಿಕ ಅಂತ ಹೇಳ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆ ಒಂದು ಗೊಂದಲ ಏನಿತ್ತು ಅದನ್ನು ಕೆನೆ ಪದರ ಅಂತ ನಾವು ಮಾಡಿದ್ರು. ಅದರಲ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಒಂದು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಪ್ರಕಾರ ಮಾಡಿದರೆ ಅನುಕೂಲ ಆಗ್ತಿತ್ತು ಎಲ್ಲರಿಗೆ. ಆದರೂ ಸಹ ಅದನ್ನು ಕಡೆಗಣಿಸಿ ಮಾಡಿದಂಥ ಒಂದು ಪಟ್ಟಿ SC ಪಟ್ಟಿಯಲ್ಲಿ 98 ಜಾತಿಗಳಿದ್ದರೂ ಸಹ 101 ಜಾತಿಗಳಲ್ಲೂ ಸ್ಪಷ್ಟವಿಲ್ಲ. ಯಾಕಂದ್ರೆ ಇವತ್ತಿನ ದಿನ ಬಹಳಷ್ಟು ಅಲೆಮಾರಿಗಳು ಕಡೆಗಣಿಸಿ ಯಾವುದೇ ರೀತಿ ಅವ್ರಿಗೂ ಅವಕಾಶ ಮಾಡಲಾರ್ದಂಗೆ ಮಾಡಿದಂಥ ಒಂದು ಏನು ಮೀಸಲಾತಿಯನ್ನು ಅಂಗೀಕಾರ ಮಾಡಿದೆ. ಮಸೂದೆಯನ್ನು ಅಂಗೀಕಾರ ಮಾಡಿದಾಗ ಏಕಪಕ್ಷೀಯವಾಗಿ ಅಂಗೀಕಾರ ಮಾಡಿದ್ದಾರೆ. ಯಾವುದೇ ರೀತಿ ಮುಕ್ತವಾಗಿ ಯಾವುದೇ ರೀತಿ ಚರ್ಚೆ ಆಗದೆ ಸದನದಲ್ಲಿ ಏಕಪಕ್ಷೀಯವಾಗಿ ಮಾಡಿದಂಥ ಒಂದು ಮಂಡನೆ ಮಾಡಿ ಇದನ್ನ ಅಂಗೀಕಾರ ಮಾಡಿದ್ದಾರೆ. ಅದು ಸಹ ನಾವು ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ 50ರಷ್ಟು ನೇರ ನೇಮಕಾತಿ ಮೂಲಕ ಉಳಿದ 50ರಷ್ಟು ಉದ್ಯೋಗ ಬಡ್ತಿ ಮೂಲಕ ಆಗುತ್ತದೆ. ಆದರೆ ಮಸೂದೆ ಉದ್ದೇಶಪೂರ್ವಕವಾಗಿ ಬಡ್ತಿ ಅವಕಾಶಗಳನ್ನು ಸರಿಯಾಗಿ ಬಳಸಿಲ್ಲ. ಸರ್ಕಾರ ಈ ಧೋರಣೆ ಒಳ ಮೀಸಲಾತಿ ಆಶಯವನ್ನೇ ಸೋಲಿಸಿದೆ. ಹೀಗಾಗಿ ಈ ಒಂದು ಒಳ ಮೀಸಲಾತಿ ಬಗ್ಗೆ ಬಹಳಷ್ಟು ಅನ್ಯಾಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಪರಿಶಿಷ್ಟ ಜಾತಿಗಳ ಪೂರ್ಣ ಸೌಲಭ್ಯ ಒದಗಿಸಲು SCP TSP ಅನುದಾನದಲ್ಲಿ ಯಾವುದೇ ರೀತಿ ನಮ್ಮ ಒಂದು ಆಗ್ರಹ ಇತ್ತು. ಆ ಒಂದು SCP TSP ಯೋಜನೆಗಳಲ್ಲಿ ಒಳ ಮೀಸಲಾತಿ ತರಲು ಮುಂದಾಗಿಲ್ಲ. ಸರ್ಕಾರ ಅನುಮತಿಸಿದಂತೆ ಒಳ ಮೀಸಲಾತಿ ಜಾರಿ ಮಾಡುತ್ತಿರುವುದು ಈ ಧೋರಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆದ ಕಾರಣ ಈ SCP TSP ಅನುದಾನ ಈಗಾಗಲೇ ಸರ್ಕಾರದ ವತಿಯಿಂದಲೇ ಏನು SCP TSP 25,000 ಕೋಟಿ ರೂಪಿಸುವ ಸೂತ್ರದಲ್ಲಿ 3 ಗುಂಪುಗಳನ್ನು ಮಾಡಿ ದೊಡ್ಡ ಗೊಂದಲ ಮಾಡಿದೆ. ಈ ಗೊಂದಲಕ್ಕೆ ಮಸೂದೆಯು ಸಮರ್ಪಕ ಪರಿಹಾರ ಒದಗಿಸಿಲ್ಲ. ಆದ ಕಾರಣ ಈ ಒಂದು 59 ಜಾತಿಗಳಿರುವ ಅಲೆಮಾರಿಗಳ ಗುಂಪಿಗೂ ನ್ಯಾಯಮಂತ್ರಿಗಳು ಆದ್ಯತೆ ಒದಗಿಸಿ ಮಾರ್ಗದ 1ರಲ್ಲಿ ಪ್ರತ್ಯೇಕ ಅವಕಾಶ ಕಲ್ಪಿಸಿದ್ದರು. ಆದರೆ ಕರ್ನಾಟಕ ಸರ್ಕಾರ ಅಲೆಮಾರಿಗಳನ್ನು ಕೊನೆಯ ಗುಂಪು ಬಲಿಷ್ಠ ಜಾತಿಗಳ ಜೊತೆಗೆ ಹಾಕಿ ಅನ್ಯಾಯ ಎಸಗಿದ್ದಾರೆ. ಆದ ಕಾರಣ ಅಲೆಮಾರಿಗೆ ಬಹಳ ದೊಡ್ಡ ಅನಾಹುತ ಆಗಿ ಅಲೆಮಾರಿಗೆ ಯಾವುದೇ ರೀತಿ ಅವರಿಗೆ ಅವಕಾಶಗಳು ಸಿಗಲಾರ್ದಂತೆ ಮಾಡಿದಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿಗಳು 29 ಜಾತಿಗಳಿವೆ. ಅದರ ಒಳ ಮೀಸಲಾತಿಯಲ್ಲಿ ಮಾಡಲಾದ ಒಂದರಲ್ಲಿ ಮಾದಿಗ ಸಂಬಂಧಿತ 16 ಜಾತಿಗಳಿಗೆ
ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದರ ಮೂಲಕ ಒಳ ಮೀಸಲಾತಿಯನ್ನು ಗೊಂದಲದ ಗೂಡು ಮಾಡಿ ಮಾದಿಗರಿಗೆ ಮೋಸ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾದಿಗ, ಸಮಗಾರ, ಢೋರ, ದಕ್ಕಲಿಗ ಮತ್ತು ಉಪಜಾತಿಗಳು ಒಳಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಮಸೂದೆಯನ್ನು ನಾವು ಅಂಗೀಕರಿಸದೆ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿರುವುದರಿಂದ ನಾವು ಈಗಾಗಲೇ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತೀವ್ರವಾಗಿ ಖಂಡಿಸುವುದರ ಜೊತೆಗೆ, ಯಾಕಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ಮಾದಿಗರಿಗೆ ಮತ್ತು ಮಾದಿಗ ಉಪಜಾತಿಗಳಿಗೆ ಅನ್ಯಾಯವನ್ನು ಎಸಗುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸುದೀರ್ಘ 30-35 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತಹ ಹೋರಾಟಗಾರರು ಬಹಳ ನಿರಾಸೆಯಾಗಿ ಸರ್ಕಾರ ಮಸೂದೆಯನ್ನು ಮಂಡಿಸಿದರೂ ಕೂಡ ಅದರ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಸ್ವಾಗತವನ್ನು ಮಾಡಲಿಲ್ಲ, ಯಾವುದೇ ಅಭಿನಂದನಾ ಸಿಎಂ ಅವರು ಕೂಡ ಸಲ್ಲಿಸಲಿಕ್ಕೆ ಆಗಲಿಲ್ಲ. ಹಿಂದೂ ದಲಿತ ಮಹಿಳೆ ರಂಜಿತಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಕಡು ಬಡತನದ ಮಧ್ಯೆಯೂ ಕೂಡ ನೂರಾರು ಮಕ್ಕಳಿಗೆ ಅನ್ನ ಹಾಕುವ ಕಾಯಕದಲ್ಲಿ ತೊಡಗಿರುವ ಹಿಂದೂ ಹೆಣ್ಣುಮಗಳಾದ ರಂಜಿತಾ ದಲಿತ ಚಳುವಳಿ ಸಮಾಜದ ಮಹಿಳೆ ಬಿಸಿಯೂಟ ಕಾರ್ಯಕರ್ತೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದ ದಲಿತ ಮಹಿಳೆಯ ಮುಸ್ಲಿಂ ಜಿಹಾದಿ ರಫೀಕ್ ಕಗ್ಗೊಲೆ ಮಾಡಿರುವುದು ಖಂಡನೀಯ. ರಂಜಿತಾ ಎಂಬ ದಲಿತ ಮಹಿಳೆಯ ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು. ಆಕೆಯನ್ನು ರಫೀಕ್ ಎಂಬ ಮುಸ್ಲಿಂ ಮತಾಂಧಿ ಜಿಹಾದಿಯು ಮದುವೆಯಾಗು ಎಂದು ಪೀಡಿಸುತ್ತಿದ್ದ. ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ 3ರಂದು ಮಹಾಪುರದ ಆಕೆಯ ಮನೆಯ ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀಚ ಕೃತ್ಯವೆಸಗಿದ್ದಾನೆ. ಆ ನಂತರ ಹಿಂದೂ ಸಮಾಜದ ಆಕ್ರೋಶಗೊಂಡು ಜಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ಅನ್ನು ಕಗ್ಗೊಲೆ ಮಾಡಿದ ಮತಾಂಧ ಪ್ರಯತ್ನ ಪ್ರಕರಣ ಗದಗಿನ ಅಪೂರ್ವ ಪುಣ್ಯಕ ಮೇಲೆ 3 ಮಕ್ಕಳ ತಂದೆಯಾದ ಮೊಹಮ್ಮದ್ ಸಿರಾಜ್ನಿಂದ ಮೋಸದಿಂದ ಚಾಕುವಿನಿಂದ ಇರಿದು ಕೊಲೆ ಪ್ರಯತ್ನ ಅಪ್ರಾಪ್ತ ಬಾಲಕಿ ವಿಜಯಲಕ್ಷ್ಮಿ ತಳವಾರ್ ಜಿಹಾದಿ ಸದ್ದಾಂನಿಂದ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿ ಪ್ರಕರಣವು ಇವೆಲ್ಲ ಲವ್ ಜಿಹಾದ್ನಿಂದ ಮತಾಂತರ ಮಾಡುವ ವಿವಿಧ ಕಾರಾಳ ಮುಖಗಳಾಗಿವೆ. ರಾಮಪುರ ಶಾಲೆಯಲ್ಲಿ ದುಡಿದು ತಿನ್ನುವ ಈ ರಂಜಿತಾ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬದಲು ಉಳಿಯುವ ದಲಿತ ರಂಜಿತಳ ಅನೈತಿಕ ಸಂಬಂಧದ ಎಂದು ಬಿಂಬಿಸುವ ಆಕೆಯ ಚಾರಿತ್ರ್ಯ ಹರಣದ ವ್ಯವಸ್ಥಿತ ಹೀನ ಕಾರ್ಯ ನಡೆದಿದೆ. ಆ ಎಲ್ಲ ವದಂತಿ ಮತ್ತು ಊಹಾಪೋಹಗಳನ್ನು ನಂಬದೆ ದಲಿತ ರಂಜಿತಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ. ಈ ರಂಜಿತಾ ಧೀರ ಮಾತೆಯು ಸಾವು ವ್ಯರ್ಥ ಆಗಬಾರದು. ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರವಾಗಲು ಪೀಡಿಸಿ ಕೊನೆಗೆ ಧರ್ಮ ಬಿಡದ ಕಾರಣ ಮುಸ್ಲಿಂ ಜಿಹಾದಿಯಿಂದ ಬರ್ಬರವಾಗಿ ಹತ್ಯೆ ತನ್ನ ಜೀವವನ್ನೇ ಬಲಿಕೊಟ್ಟು ಧರ್ಮ ಉಳಿಸಿದ ಮಹಾತಾಯಿ ಕೊಲೆ ಮಾಡಿರುವ ರಫೀಕ್ ಅನ್ನುವ ಜಿಹಾದಿ ಸತ್ತಿರಬಹುದು. ಅವನಿಗೆ ಕುಮ್ಮಕ್ಕು ಪಟ್ಟಿರುವ ಮತಾಂಧ ಮುಸಲ್ಮಾನರನ್ನು ಬಂಧಿಸಬೇಕು ಮತ್ತು ರಫೀಕ್ನ ಕುಟುಂಬದವರ ಜಾತಿ ನಿಂದನೆಯ ಪ್ರಕರಣ ಆಧಾರದ ಮೇಲೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ರಾಜ್ಯ ಸರ್ಕಾರ ಮುಸ್ಲಿಂ ವಲಯಕ್ಕೆ ನೀತಿಯಲ್ಲಿ ತೊಡಗಿದ್ದರಿಂದ ನಿಕ್ಷೇಪಾತ ತನಿಖೆಯಾಗಲು ಈ
ಎಲ್ಲ ಪ್ರಕರಣವನ್ನು NI ತನಿಖೆ ಒಪ್ಪಿಸಬೇಕೆಂದು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಹದಗೆಟ್ಟಿರುವುದರಿಂದ ಮಾನ್ಯರಾದ ತಾವು ಮಧ್ಯಪ್ರದೇಶ ಸೂಕ್ತ ಕ್ರಮ ಜರುಗಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ 14ರಂದು ರಾಯಚೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘ, ಜಿಲ್ಲಾ ಆಡಳಿತ, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಶ್ರೀ 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 ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು, ಕಾರ್ಯಕ್ರಮದಲ್ಲಿ ಸಮಾಜದ ಪೂಜ್ಯ ಸ್ವಾಮಿಗಳು, ಸಚಿವರು, ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಸಿದ್ದರಾಮೇಶ್ವರ ವೃತ್ತದಿಂದ ಕುಂಭಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಲಿದೆ ಮತ್ತು ನಂತರ ರಂಗಮಂದಿರದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇಳೆ 2024-25ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು, ಸೈನಿಕರು, ರೈತರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಸನ್ಮಾನಿಸಲಾಗುವುದು. ಸಮಾಜದ ಎಲ್ಲ ಬಂಧುಗಳು ಕುಟುಂಬ ಸಮೇತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಇಲಾಖೆಯಿಂದ ಆಚರಿಸಲು ಜಿಲ್ಲಾ ಮಟ್ಟದ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು 2026 ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲು ಈ ಕಾರ್ಯಕ್ರಮವನ್ನು ಸಮಾಜದ ಪೂಜ್ಯ ಸ್ವಾಮೀಜಿಗಳು, ಸಚಿವರು, ಸಂಸದರು, ಶಾಸಕರು, ಮಹಾನಗರ ಪಾಲಿಕೆಯ ಮತ್ತು ನಗರ ಅಭಿವೃದ್ಧಿಯ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು, ವರ್ಗದವರು, ಕುಟುಂಬದ ಸಮೇತ ಸಮಾಜದ ಬಾಂಧವರು ಮತ್ತು ಸರಿಯಾಗಿ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕೆಂದೇಳಿ ಶ್ರೀ ಸಿದ್ದರಾಮೇಶ್ವರ ಆಶೀರ್ವಾದ ಮಾತನಾಡಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ತೀವಿ. ಅದೇ ರೀತಿ ಕಾರ್ಯಕ್ರಮ ವಿವರಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಿಂದ ಕುಂಭಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ರಂಗಮಂದಿರವರೆಗೆ ಆಗುವವರಿದೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು SLC ಮತ್ತು PUC ವಿದ್ಯಾರ್ಥಿಗಳು 90% ಅಂಕ ಪಡೆಯುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 2024-25ನೇ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಗುವುದು ಮತ್ತು ಸೈನಿಕರು ಮತ್ತು ರೈತರು ಮತ್ತು ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಆದಂಥ ಅಧ್ಯಕ್ಷರುಗಳಿಗೂ ಕೂಡ ಸನ್ಮಾನ ಮಾಡಲಾಗುವುದು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ಸರ್ಕಾರ ಆಫೀಸುಗಳಲ್ಲಿ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದೇ ರೀತಿ ಯಾವುದೇ ಸರ್ಕಾರ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋಗಳಿಟ್ಟು ಪೂಜೆ ಮಾಡಬೇಕಂತೇಳಿ ಕೇಳಿಕೊಂಡಿದ್ದೀವಿ. ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕಡ್ಡಾಯವಾಗಿ ಸರ್ಕಾರದಲ್ಲಿ ಸಹಕರಿಸಬೇಕೆಂತೇಳಿ ವಿನಂತಿಸಿಕೊಳ್ಳುತ್ತೇವೆ. ತಮ್ಮೆಲ್ಲರಿಗೂ ಮತ್ತು ನಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಎಲ್ಲ ನನ್ನ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂತೇಳಿ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತೀವಿ. ವಂದನೆ. ನನ್ನ ನಮಸ್ಕಾರ. ನಾನು ಹೇಳೋಕೆ ಇಷ್ಟ ಬಯಸ್ತೀನಿ, ಸಿದ್ದರಾಮೇಶ್ವರ ಜಯಂತಿ 14ನೇ ತಾರೀಕಿಗೆ ಏನೋ ಸಿದ್ದರಾಮೇಶ್ವರ ಸರ್ಕಲ್ನಿಂದ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಕುಂಭಮೇಳ, ಮಹಿಳೆಯರ ಕುಂಭಮೇಳ ಎಲ್ಲ 7 ತಾಲೂಕಿನಿಂದ ಮಹಿಳೆಯರು ಬಂದು ಕುಂಭಮೇಳವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಂಬೇಡ್ಕರ್ಗೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ರಂಗಮಂದಿರಕ್ಕೆ ಬರೋ ಟೈಮ್ನಲ್ಲೇ ನಮ್ಮ ಸಮಾಜ, ಸಣ್ಣ ಸಮಾಜ, ನಮ್ಮ ಸಮಾಜದಲ್ಲೇ ಯಾರು ಅಧಿಕಾರಿಗಳು ಕೊಡಲ್ಲ, ಒನ್ಲಿ ಡೆಪ್ಟಿ ತಹಸೀಲ್ದಾರ್ ಒಬ್ಬರನ್ನ ಕಳಿಸ್ತಾರೆ. ಇದು ನಾನು ಬಹಳ ನೋವನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರತಿ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ನಾವು ಬಹಿಷ್ಕಾರ ಹಾಕೋದು ಗ್ಯಾರಂಟಿ. ನಾವು ಮಾನ್ಯ ಗೌರವದಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯಜಿ ಅವ್ರ ಗಮನಕ್ಕೆ ತರ್ತೀವಿ. ಈ ಸಲ ಇಷ್ಟು ತಂದಿದ್ದಿಲ್ಲ, ನಾವು ಈಗ ತರ್ತೀವಿ. ಯಾಕಂದ್ರೆ ಪ್ರತಿ ಸಲ ನಾವು ಜಯಂತಿ ಮಾಡಿದ್ರೆ ಅಲ್ಲೇ ಸ್ಟ್ಯಾಚ್ಯೂಗೆ ಬಂದು ಅಲ್ಲೇ ಪೂಜೆ ಮಾಡ್ತಾರ, ಹೋಗ್ಬಿಡ್ತಾರ. ವೇದಿಕೆ ಕಾರ್ಯಕ್ರಮಕ್ಕೆ ಯಾರ್ರಿ ನಾವಿರ್ಬೇಕ, ನಮ್ದು ನಾವಿರಕ್ಕ ಹೆಚ್ಚಿನ ನಾವು ಇರಬಾರ್ದು. ನೀವೇ ಇರಬೇಕು, ಅಧಿಕಾರಿಗಳು ಇರಬೇಕು, DC ಇರಬೇಕು, SP ಇರಬೇಕು, ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇರಬೇಕು, ತಹಸೀಲ್ದಾರ್ ಇರಬೇಕು, CO ಇರಬೇಕು, CS ಇರ್ಬೇಕು, ಎಲ್ಲ ಅವರೇ ಇರ್ಬೇಕು. ಇರೋದಲ್ಲ, ಯಾರು ಬರೋದಲ್ಲ ಅಂದ್ರೆ ನಾವು ಕಡೆಗೆ ಕಾಣೋದಲ್ಲ ನಿಮ್ಗೆ.
ನಮ್ಮ ಸಮಾಜ ನಿಮ್ಗೆ ಅಲ್ವಾ ಜಯಂತಿ ಯಾಕೆ ಮಾಡ್ಬೇಕು ನಾವು? ಬೇಡ, ಕೆಲಸ ಮಾಡಿಬಿಡ್ರಿ ನೀವೇ, ಬೇಕಾಗಿಲ್ಲ. ನಾವು ಸಿದ್ದರಾಮೇಶ್ವರ ನಮ್ಗೇನು ಅಧಿಕಾರ ಏನು, ನಮ್ಗೇನು ಒಂದು ಸಿದ್ದರಾಮೇಶ್ವರ ಜಯಂತಿ ಮಾಡಂತ ತಿಳ್ಕೊಂಡು ಅವ್ರ ಅಧಿಕಾರದಲ್ಲಿ ಕೊಟ್ಟಾರಲ್ಲ, ನೀವು ಅಧಿಕಾರಿಗಳು ಯಾರು ಬರಲ್ಲ ಬರ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ. ಯಾಕೆ ಮಾಡ್ಕೊತೀವಿ? ಅದು ತಾತ್ಕಾಲಿಕವಾಗಿ ಮಾಡ್ತೀರಾ? ಸುಮ್ಮನೆ ನೋಡಕ್ಕಾಗಿ ಮಾಡ್ತೀರಾ ಜನಕ್ಕೆ? ನಾನು ಒಂದು ಎಚ್ಚರಿಕೆ ಕೊಡಕತ್ತೀನಿ ಅಧಿಕಾರಿಗಳಿಗೆ, ನೀವು ಎಲ್ಲರೂ ಆ ಒಂದು ರಂಗಮಂದಿರ ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ನಮ್ಗೆ ಅಲ್ಲಿರ್ಬೇಕು. ನಾವು ಶಾಸಕರನ್ನ, ಎಲ್ಲ ಸಚಿವರನ್ನ, ಎಲ್ಲ ಮಿನಿಸ್ಟರ್ ಯಾರ್ಯಾರು ನಾವು ರಿಕ್ವೆಸ್ಟ್ ಮಾಡ್ತಿರ್ತೀವಿ, ಸಮಾಜ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಕರಿತೀವಿ. ಅದು ನಿಮಗೆ ಒತ್ತಡ ಹಾಕಲ್ಲ. ಅದು ನೀವು ಏನೈತೆ ಪ್ರಕಟಣೆ ಪ್ರಕಾರ ನೀವು ಹಾಕ್ರಿ, ನಾವು ಕರಿತೀವಿ, ರಿಕ್ವೆಸ್ಟ್ ಮಾಡಿ ಕರ್ಕೊಂತೀವಿ. ಆದರೆ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಕಡ್ಡಾಯವಾಗಿ ಆಗಬೇಕು. ಎಲ್ಲಾ ಗ್ರಾಮ ಪಂಚಾಯತ್ನಲ್ಲೇ PDO ಬರೇ ಸಿಬ್ಬಂದಿ ವರ್ಗದವ್ರು ಮಾಡಿದ್ರೆ ಕೇಳಲ್ಲ.